ಇದೇ ಫೆಬ್ರವರಿ 13ರಂದು ನಿರ್ಮಲಾನಂದನಾಥ ಶ್ರೀಗಳ ಅಮೃತ ಹಸ್ತದಿಂದ ಲೋಕಾರ್ಪಣೆಯಾಗಲಿರುವ ಶ್ರೀ ಮಲ್ಲಿಕಾರ್ಜುನ ಸ್ವಾಮಿ ದೇವಾಲಯದ ನೂತನ ರಾಜಗೋಪುರ. ಹೌದು, ಶ್ರೀ ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠದ ಸ್ವರ್ಗಾಶ್ರಮ ಎಂದೇ ಪ್ರಸಿದ್ಧವಾದ ನಾಗಮಂಗಲ ತಾಲೂಕಿನ ಶ್ರೀ ಕ್ಷೇತ್ರ ಹಾಲ್ತಿ ಶಾಖಾ ಮಠದ ಆವರಣದಲ್ಲಿರುವ ಶ್ರೀ ಮಲ್ಲಿಕಾರ್ಜುನ ಸ್ವಾಮಿ ದೇವಾಲಯದ ಮಹದ್ವಾರದ ನೂತನ ರಾಜಗೋಪುರವನ್ನ ಇದೇ ಫೆಬ್ರವರಿ 13ರ ಶುಕ್ರವಾರ ಬೆಳಗಿನ ಶುಭ ಮುಹೂರ್ತದಲ್ಲಿ ಶ್ರೀ ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠದ ಪೀಠಾಧ್ಯಕ್ಷರಾದ ಶ್ರೀ 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 ಡಾಕ್ಟರ್ ನಿರ್ಮಲಾನಂದನಾಥ ಮಹಾಸ್ವಾಮೀಜಿಯವರು ಉದ್ಘಾಟಿಸಲಿದ್ದಾರೆ ಎಂದು ಹಾಲ್ತಿ ಶಾಖಾ ಮಠದ ಶ್ರೀ ಶ್ರೀ ಸೋಮೇಶ್ವರನಾಥ ಸ್ವಾಮಿಗಳು ತಿಳಿಸಿದರು. ಶ್ರೀ ಕ್ಷೇತ್ರ ಹಾಲ್ತಿಯ ಶಾಖಾ ಮಠದ ಸಮುದಾಯ ಭವನದಲ್ಲಿ ಈ ಸಂಬಂಧ ಕರೆಯಲಾಗಿದ್ದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಶ್ರೀಗಳು ಶ್ರೀ ಕ್ಷೇತ್ರದ ಹಿರಿಮೆ ಮತ್ತು ವಿಶೇಷತೆಗಳ ಬಗ್ಗೆ ತಿಳಿಸಿದರು. ಮುಕ್ತ ಹಸ್ತವಾಗಿ ನನ್ನನ್ನು ಇಲ್ಲಿ ಒಂದು ಒಳ್ಳೆ ದಿವ್ಯ ಕ್ಷೇತ್ರವನ್ನು ನಿರ್ಮಾಣ ಮಾಡಬೇಕು. ಇದು ಮುಂದೊಂದು ದೊಡ್ಡ ಒಳ್ಳೆಯ ಕ್ಷೇತ್ರವಾಗಿ ಬೆಳೀತದೆ. ಯಾಕೆಂದರೆ ಇದು ಗುಹಾಂತರ ದೇವಾಲಯ. ನಮ್ಮ ನಾಡಿನಲ್ಲಿ ಗುಹಾಂತರ ದೇವಾಲಯ ಇಲ್ಲ. ಆದರೆ ಇದು ಗುಹಾಂತರ ದೇವಾಲಯ ಯಾವ ಮನುಷ್ಯ ನಿರ್ಮಿತವಾದ ದೇವಾಲಯ ಅಲ್ಲ ಇದು. ಹಾಗಾಗಿ ಈ ದೇವಾಲಯವನ್ನು ಮತ್ತು ಆ ಮಲ್ಲಿಕಾರ್ಜುನ ಸ್ವಾಮಿಯನ್ನು ಈ ನಾಡಿಗೆ ಪರಿಚಯಿಸುವಂಥ ಒಂದು ಕೆಲಸವನ್ನು ಆಗಬೇಕು ಅಂತ ಹೇಳಿ ಅವರು ನಿರ್ಧಾರ ಮಾಡಿದರು. ಅವರ ಆದೇಶದಂತೆ ಇವತ್ತು ಮಲ್ಲಿಕಾರ್ಜುನ ಸ್ವಾಮಿಯ ದೇವಾಲಯ ಕಳೆದ 2 ವರ್ಷಗಳ ಹಿಂದೆ ಪ್ರತಿಷ್ಠಾಪನೆ ಆಯಿತು. ನಂತರ ಅವರ ರಾಜಗೋಪುರ ಕೂಡ ಹಾಕಬೇಕಾಗಿತ್ತು. ಈಗ ರಾಜಗೋಪುರ ನಿರ್ಮಾಣವಾಗಿ ಉದ್ಘಾಟನೆಗೆ ತಯಾರಿಗೆ ನಿಂತಿದೆ. ಹಾಗೆ ಇಲ್ಲಿ ಪೂಜ್ಯರು ಬಂದು ಉಳ್ಕೊಳ್ಳಿಕ್ಕೆ, ಆಧ್ಯಾತ್ಮಿಕಗಳು ಉಳ್ಕೊಳ್ಳಿಕ್ಕೆ ಒಂದು ಆಶ್ರಮದ ವ್ಯವಸ್ಥೆ ಆಗಬೇಕಾಯಿತು. ಅದನ್ನು ಕೂಡ ನೂತನ ಕಟ್ಟಡವನ್ನು ಕೂಡ ನಿರ್ಮಾಣ ಮಾಡಿಸಿದ್ದಾರೆ. ಬಂದು ಹೋಗುವಂಥ ಜನಗಳಿಗೆ ಅಷ್ಟೇ ಸಾಲದು, ಸಾಮಾನ್ಯ ಎಲ್ಲವರಿಗೂ ಕೂಡ ಅನುಕೂಲ ಆಗಬೇಕು. ಅವರ ವ್ಯವಸ್ಥೆಗೆ ಅನುಕೂಲ ಆಗಬೇಕು. ಒಂದು ಇಲ್ಲಿ ಈ ಕ್ಷೇತ್ರದಲ್ಲಿ ನೂರಾರು ಮದುವೆಗಳು ನಮ್ಮ ಈ ಸುತ್ತಲ ಪ್ರದೇಶದ ಎಲ್ಲ ಜನರು ಬಂದು 5 kg ಅಕ್ಕಿ ತಂದು ಮದುವೆ ಮಾಡಿಕೊಂಡು ಹೋಗ್ತಿದ್ದಂಥ ಒಂದು ಕಾಲ ಇತ್ತು. ಅಂತಹ ಬಡವರಿಗೂ ಕೂಡ ಈ ಕ್ಷೇತ್ರ ತನ್ನ ತಾಣವನ್ನು ಕೊಟ್ಟಿದೆ. ಹಾಗಾಗಿ ಇದೊಂದು ಕಲ್ಯಾಣ ಮಂಟಪವನ್ನು ನಿರ್ಮಾಣ ಮಾಡೋಣ. ಉಳ್ಳವರು ಕಲ್ಯಾಣ ಮಂಟಪವನ್ನು ಮಾಡಿಕೊಳ್ಳಿ. ಕೆಲವರು ಆ ಮರದ ಕೆಳಗಡೆ ದಾರಿ ಬಿಟ್ಟು ಹೋಗ್ತಾ ಇದೆ. ಅಂಥವ್ರಿಗೂ ಕೂಡ ಒಂದು ವ್ಯವಸ್ಥೆಯನ್ನು ಮಾಡೋಣ ಅಂತ ಹೇಳಿ ವ್ಯವಸ್ಥೆಯನ್ನು ಮಾಡಿಸಿದ್ದಾರೆ. ಇಂತಹ ಅರ್ಥಪೂರ್ಣ ಧಾರ್ಮಿಕ ಕಾರ್ಯಕ್ರಮದಲ್ಲಿ ಫೆಬ್ರವರಿ 12ರ ಗುರುವಾರ ಸಂಜೆ ಶ್ರೀ ಕ್ಷೇತ್ರದ ಸುತ್ತಮುತ್ತಲಿನ 60ಕ್ಕೂ ಹೆಚ್ಚು ಗ್ರಾಮಗಳ ದೇವರುಗಳ ಉತ್ಸವ ಮೂರ್ತಿಗಳನ್ನು ಬರಮಾಡಿಕೊಳ್ಳುವ ಮೂಲಕ ಗಣಪತಿ ಪೂಜೆಯೊಂದಿಗೆ ನೂತನ ರಾಜಗೋಪುರದ ಕಲಶಗಳಿಗೆ ಪೂಜೆ ಸಲ್ಲಿಸಲಾಗುವುದು ಎಂದರು. 12ನೇ ತಾರೀಕು ಸಂಜೆ 4 ಗಂಟೆಗೆ ಈ ಸುತ್ತಲ ಹಳ್ಳಿಯ ಎಲ್ಲ ಗ್ರಾಮದ ದೇವತೆಗಳನ್ನು ಆಹ್ವಾನ ಮಾಡಿದ್ದೇವೆ. ಎಲ್ಲ ಗ್ರಾಮದ ಜನರು ಕೂಡ ಈಗಾಗಲೇ ಅವರು ರಿಜಿಸ್ಟರ್ ಮಾಡ್ತಿದ್ದ ಪ್ರಕಾರ 60 ದೇವರುಗಳು ಬರ್ತೀವಿ ಅಂತ ಹೇಳಿ ಅವರು ಹೇಳಿದ್ದಾರೆ. ಹಾಗಾಗಿ ಅಷ್ಟು ದೇವತೆಗಳು ಇಲ್ಲಿಗೆ ಆಗಮಿಸಲಿದ್ದಾರೆ. ಅದ್ರ ಜೊತೆಗೆ ನಮ್ಮ ನಾಡಿನ ಎಲ್ಲ ಮುಖ್ಯಸ್ಥರು ಎಲ್ಲರೂ ಬರ್ತಾ ಇದ್ದಾರೆ. ನಮ್ಮ ಫೆಬ್ರವರಿ 13ರ ಶುಕ್ರವಾರ ಬೆಳಗಿನ ಶುಭ ಮುಹೂರ್ತದಲ್ಲಿ ಹೋಮ ಹವನಾದಿ ಪೂರ್ಣಾಹುತಿ ಹಾಗೂ ಶ್ರೀ ಭ್ರಮರಾಂಬ ಸಮೇತ ಶ್ರೀ ಮಲ್ಲಿಕಾರ್ಜುನ ಸ್ವಾಮಿಯವರ ವಿಗ್ರಹ ಮೂರ್ತಿಗಳಿಗೆ ಪಂಚಾಮೃತ ಅಭಿಷೇಕಾದಿ ಪೂಜಾ ಕೈಂಕರ್ಯಗಳೊಂದಿಗೆ ರಾಜಗೋಪುರದ ಉದ್ಘಾಟನೆ ಹಾಗೂ ಕುಂಭಾಭಿಷೇಕ ನೆರವೇರಿದ ನಂತರ ಮಲ್ಲಿಕಾರ್ಜುನ ಸ್ವಾಮಿಯವರ ನೂತನ ಬೆಳ್ಳಿ ರಥೋತ್ಸವ ನಡೆಯಲಿದೆ. ಇಂತಹ ಪುರಾಣೇತಿಹಾಸ ಪ್ರಸಿದ್ಧವಾದ ಕ್ಷೇತ್ರದಲ್ಲಿ ಜರುಗುತ್ತಿರುವ ಧಾರ್ಮಿಕ ಕಾರ್ಯಕ್ರಮದಲ್ಲಿ ಅನೇಕ ಮುಖಂಡರು ಭಾಗವಹಿಸಲಿದ್ದು ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸುವ ಮೂಲಕ ಇಂತಹ ಅರ್ಥಪೂರ್ಣ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ಶ್ರೀಗಳು ಕೋರಿದರು. ಹಾಗೆ 13ನೇ ತಾರೀಕು ಬೆಳಿಗ್ಗೆ ಯಥಾ ಪ್ರಕಾರ ಕುಂಭಾಭಿಷೇಕ ಇರ್ತದೆ, ಪೂರ್ಣಾಹುತಿ ಇರ್ತದೆ. ಅದಾದ ನಂತರ ರಾಜಗೋಪುರ ಉದ್ಘಾಟನೆ ಲೋಕಾರ್ಪಣೆ ಆಗ್ತದೆ. ನಂತರ ಸಣ್ಣ ರಥ ಮಲ್ಲಿಕಾರ್ಜುನ ಸ್ವಾಮಿಯ ಕೂರಿಸಿ ನೋಡುವಂಥ ಸೌಭಾಗ್ಯ ನಮ್ಮ ನಾಡಿನ ಎಲ್ಲ ಭಕ್ತರು ಬಂದು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಲ್ಲಿಕಾರ್ಜುನ ಸ್ವಾಮಿಯ ಆಶೀರ್ವಾದಕ್ಕೆ ನಾವು ಎಲ್ಲ ಪಾಲ್ಗೊಳ್ಳೋಣ. ಬನ್ನಿ, ಈ ಕಾರ್ಯಕ್ರಮದಲ್ಲಿ ಒಂದು ಆಧ್ಯಾತ್ಮಿಕ ಕಾರ್ಯಕ್ರಮ, ಭಕ್ತಿಯನ್ನು ಹೆಚ್ಚಿಸಿಕೊಳ್ಳುವಂಥ ಕಾರ್ಯಕ್ರಮ. ನಾವೆಲ್ಲ ಬರ್ತೀವಿ ಅಂತ ನಾನು ನಿಮ್ಮೆಲ್ಲ ಕೋರ್ಕೊಳ್ತೀನಿ.